ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಕರ ರಾಶಿಯ ಜುಲೈ ತಿಂಗಳ 2026ರ ಮಾಸಿಕ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ. ಇಲ್ಲಿ ತಾವು 3 ವಿಚಾರ ತುಂಬ ಗಮನದಲ್ಲಿ ಇಟ್ಕೋಬೇಕು. ಮೊದಲನೇದು, ಮಕ್ಕಳೊಂದಿಗೆ ತಮ್ಮ ಒಂದು ವರ್ತನೆ ತುಂಬ ಶಾಂತ ರೀತಿಯಿಂದ ಇರಬೇಕು. ಎರಡನೇದಾಗಿ, ವಾಹನವನ್ನ ತಾವು ಯಾವುದೇ ಕಾರಣಕ್ಕೂ ಚಲಾಯಿಸಬಾರದು. ಈ ಒಂದು ಮಾಸ ತುಂಬಾನೇ ಸಮಸ್ಯೆಗಳನ್ನ ಅನುಭವಿಸ್ತೀರಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿಮ್ಮ ಒಂದು ಲೆಕ್ಕ ಪತ್ರಗಳು, ನಿಮ್ಮ ಒಂದು ಸಾಲ ಕೊಟ್ಟಿರುವಂತಹ ಪತ್ರಗಳಾಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅತಿ ಹೆಚ್ಚು ಜಾಗೃತಿಯಿಂದ ನೋಡ್ಕೊಳ್ಳಿ. ಈ ಒಂದು ಮಾಸದಲ್ಲಿ ತುಂಬಾನೇ ಎಡವಟ್ಟುಗಳಾಗುವಂತಹ ಸಾಧ್ಯತೆಗಳು, ಅಡಚಣೆಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮಕರ ರಾಶಿಯವರಿಗೆ. ಮತ್ತೆ ಮಾನಸಿಕವಾಗಿ ಸ್ಟ್ರೆಂತ್ ಆಗಿರ್ತೀರಿ. ಧರ್ಮ ಕ್ಷೇತ್ರಗಳಿಗೆ ಭೇಟಿ ಮಾಡುವಂಥದ್ದು, ದೇವಿ ಕ್ಷೇತ್ರಗಳಿಗೆ ಭೇಟಿ ಮಾಡುವಂಥದ್ದು ಅಥವಾ ಜ್ಯೋತಿರ್ಲಿಂಗಗಳಿಗೆ ಭೇಟಿ ಮಾಡುವಂತಹ ಅವಕಾಶಗಳು ತಮಗೆ ದೊರೆಯುತ್ತೆ. ದಯವಿಟ್ಟು ಅದನ್ನು ಸದುಪಯೋಗ ಪಡೆದುಕೊಳ್ಳಿ. ಸಾಧ್ಯವಾದರೆ ರಾಮೇಶ್ವರ, ವಿಶೇಷವಾಗಿ ರಾಮೇಶ್ವರ ಮಂದಿರಕ್ಕೆ ಭೇಟಿ ಮಾಡಿ ಅಲ್ಲಿ ಜಲಾಭಿಷೇಕವನ್ನು ತಾವು ಮಾಡ್ಕೊಳ್ಳೋದು ಅತಿ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಈ 21 ಬಾವಿಯ ಜಲಾಭಿಷೇಕ, ಪ್ರತಿಯೊಂದು ಒಂದೊಂದು ಬಾವಿಯಲ್ಲೂ ಒಂದೊಂದು ವಿಶೇಷವಾದಂತಹ ಒಂದು ಪ್ರವೃತ್ತಿ, ಒಂದೊಂದು ಬೆಳವಣಿಗೆ, ತಮ್ಮ ಪಾಪ ಕರ್ಮಗಳನ್ನ ಸಂಹಾರ ಮಾಡುವಂತಹ ವಿಶೇಷವಾದಂತಹ ಒಂದು ಬೆಳವಣಿಗೆ ಸಾಧ್ಯವಾದರೆ ಈ ಒಂದು ಮಾಸದಲ್ಲಿ ರಾಮೇಶ್ವರನ ಜ್ಯೋತಿರ್ಲಿಂಗದ ದರ್ಶನವನ್ನ ಮಾಡೋದು ತುಂಬಾನೇ ಉತ್ತಮ. 8 ಅನ್ನುವಂಥ ಸಂಖ್ಯೆ ತಮಗೆ ಅದೃಷ್ಟವನ್ನು ತಂದುಕೊಡಲಿದೆ. ಶ್ವೇತ ಮಿಶ್ರಿತ ಬೂದಿ ಬಣ್ಣ ತಮಗೆ ಉತ್ತಮವಾಗಿರುತ್ತೆ. ಆರ್ಥಿಕತೆಯ ಬೆಳವಣಿಗೆಗಾಗಿ, ಆರ್ಥಿಕತೆಯ ಲಾಭಕ್ಕಾಗಿ, ಅತಿ ಹೆಚ್ಚು ಪ್ರವೃತ್ತಿಗಾಗಿ ರಾಮೇಶ್ವರನ ಆರಾಧನೆಯನ್ನು ಮಾಡಿ ಅಂತ ಹೇಳ್ತಾ, ನನ್ನ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಸಂಪತ್ತು ಮತ್ತು ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಇದೇ ರೀತಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳು ತಮಗೆ ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಮ್ಮ ಮೊಬೈಲ್ ನೋಟಿಫಿಕೇಶನ್ಗೆ ಬರುತ್ತೆ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣಿಸ್ತಿರುವಂಥ ನಂಬರ್ಗೆ ಕರೆ ಮಾಡಿ ತಮ್ಮ ಸ್ಲಾಟನ್ನು ಬುಕ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮ್ಮ ಪ್ರತಿಯೊಂದು ಸಂಕಷ್ಟಗಳಿಗೆ ಮುಕ್ತಿಯನ್ನು ಪಡೆಯಿರಿ ಅಂತ ಹೇಳ್ತಾ, ನನ್ನ ಆರಾಧ್ಯ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಸನ್ಮಂಗಳವನ್ನು ಕೊಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.